صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಸುಂದರವಾದಂತಹ ಕುಟುಂಬ ಜೀವನ ನಡೆಸಲು ಇಲ್ಲಿದೆ ಒಂದು ಸೂತ್ರ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಇಬ್ನ್ ಉಮರ್ ರಲಿಯಲ್ಲಾಹು ಅನ್ಹುಮಾರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಸಮಿಅತು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ವಲ್ ಮರ್ಅತು ರಾಯಿಯತಿ ಫಿ ಬೈತಿ ಝೌಜಿಹಾ, ಹೆಣ್ಣಿಗೆ ಅವಳ ಪತಿಯ ಮನೆಯ ಅಧಿಕಾರ ಇದೆ. ವ ಮಸ್ಊಲತುನ್ ಅನ್ ರಾಯಿಯತಿಹಾ, ಖಂಡಿತವಾಗಿಯೂ ಆ ಅಧಿಕಾರದ ಬಗ್ಗೆ ನಾಳೆ ಅಲ್ಲಾಹನು ಅವಳೊಂದಿಗೆ ಪ್ರಶ್ನೆ ಮಾಡ್ತಾನೆ ಎಂದು. ಸಾಮಾನ್ಯವಾಗಿ ಒಂದು ಹೆಣ್ಣು ಮದುವೆಯ ನಂತರ ಪತಿಯ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರು ಅವಳನ್ನು ಬೇರೆ ಮನೆಯಿಂದ ಬಂದವಳು ಎಂಬ ನಿಟ್ಟಿನಲ್ಲಿ ಕಾಣ್ತಾರೆ. ಆದರೆ ಪವಿತ್ರ ಇಸ್ಲಾಂ ಹೇಳುವುದು ಅವಳು ಆ ಮನೆಯ ಅಧಿಕಾರವನ್ನು ಚಲಾಯಿಸುವಂತಹ ವ್ಯಕ್ತಿ ಎಂದು. ಅಂದರೆ ಇಸ್ಲಾಂ ಅಷ್ಟಕ್ಕೂ ಅವಳಿಗೆ ಪ್ರಾಧಾನ್ಯತೆಯನ್ನು, ಪ್ರಾಮುಖ್ಯತೆಯನ್ನು, ಸ್ಥಾನವನ್ನು ನೀಡ್ತಾ ಇದೆ. ಮಾತ್ರ ಅಲ್ಲ, ಅವಳೊಂದಿಗೆ ಹೇಳ್ತಾ ಇದೆ, ನಾಳೆ ಪರಲೋಕದಲ್ಲಿ ನಿನ್ನ ಅಧಿಕಾರದ ಕುರಿತು, ನಿನ್ನ ಅಧಿಕಾರ ಅವಧಿಯ ಕುರಿತು ಅಲ್ಲಾಹನು ಪ್ರಶ್ನೆ ಮಾಡ್ತಾನೆ ಎಂದು. ಆದ್ದರಿಂದ ನೀನು ಅಧಿಕಾರವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ನಿನ್ನ ಕಾರಣದಿಂದಾಗಿ ನಿನ್ನ ಪತಿಯ ತಾಯಿಯೋ, ನಿನ್ನ ಪತಿಯ ತಂದೆಯೋ, ಸಹೋದರರೋ, ಸಹೋದರಿಯರೋ ಯಾರೂ ಕೂಡ ನೋವು ಅನುಭವಿಸಬಾರದು. ಯಾರಿಗೂ ಕೂಡ ದುಃಖ ಆಗುವಂತಹ ಮಾತು ನೀನು ಹೇಳಬಾರದು. ಎಲ್ಲರನ್ನು ಒಂದೇ ರೀತಿ ನೀನು ಕಾಣಬೇಕು, ಎಲ್ಲರನ್ನು ಪ್ರೀತಿಯಿಂದ ನೀನು ನೋಡಬೇಕು. ಅದಾಗಿದೆ ನಿನ್ನ ಅಧಿಕಾರದಲ್ಲಿ ನಿನಗೆ ವಿಜಯ. ಅದೇ ಇದಕ್ಕೆ ವಿರುದ್ಧವಾಗಿ ನೀನು ಮುನ್ನಡೆಯುವುದಾದರೆ ನಾಳೆ ಪರಲೋಕದಲ್ಲಿ ಅಲ್ಲಾಹನ ಪ್ರಶ್ನೆಗೆ ನೀನು ಉತ್ತರ ಹೇಳಬೇಕಾದೀತು. ಈ ರೀತಿ ಪ್ರತಿಯೊಂದು ಮಹಿಳೆಯರೂ ಕೂಡ ನಾನು ನನ್ನ ಪತಿಯ ಮನೆಯಲ್ಲಿ ಅಧಿಕಾರವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ನನ್ನ ಅಧಿಕಾರ ಅವಧಿಯಲ್ಲಿ ಯಾರಿಗೂ ನೋವಾಗದಂತೆ, ದುಃಖವಾಗದಂತೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಂಡು ಆ ರೀತಿ ಜೀವಿಸುವುದಾದರೆ ಖಂಡಿತವಾಗಿಯೂ ಅಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹರಿಸುತ್ತಲೂ ಬಗೆಹರಿಸುತ್ತಲೂ ಜೀವಿಸುವುದಾದರೆ ಖಂಡಿತವಾಗಿಯೂ ಎಷ್ಟೊಂದು ಸುಂದರವಾದಂತಹ ಒಂದು ಕುಟುಂಬ ಜೀವನವನ್ನು ಮುನ್ನಡೆಸಲು ಸಾಧ್ಯ. ಪ್ರತಿಯೊಬ್ಬರು ಚಿಂತಿಸಿ ನೋಡಬೇಕಾದುದು ಈ ರೀತಿ ನಾವು ಚಿಂತಿಸುವುದಾದರೆ, ಅಂದರೆ ಬೇರೆ ಮನೆಯಿಂದ ಬಂದಂತಹ ಓರ್ವ ಮಹಿಳೆ ಎಂಬ ನಿಟ್ಟಿನಲ್ಲಿ ಕಾಣದೆ ಈ ಮನೆಯ ಅಧಿಕಾರವನ್ನು ಚಲಾಯಿಸುವಂತಹ ವ್ಯಕ್ತಿ ಎಂಬ ನಿಟ್ಟಿನಲ್ಲಿ ಕಾಣುವುದಾದರೆ ಎರಡೂ ಭಾಗದಲ್ಲಿ ಆ ಕುಟುಂಬ ಜೀವನದಲ್ಲಿ ಸಂತೋಷ ಇರಲು ಸಾಧ್ಯ. ಆದ್ದರಿಂದ ಪತಿಯರೊಂದಿಗೆ ಹೇಳಲಿಕ್ಕಿರುವುದು, ನಿಮ್ಮ ಮನೆಗೆ ಬಂದಂತಹ ಹೆಣ್ಣು ಆ ಮನೆಯ ಅಧಿಕಾರವನ್ನು ಚಲಾಯಿಸಲು ಬಂದಂತಹ ವ್ಯಕ್ತಿ ಎಂಬಂತಹ ಸ್ಥಾನವನ್ನು ಅವಳಿಗೆ ನೀಡಬೇಕು. ಮಹಿಳೆಯರೊಂದಿಗೆ ಹೇಳಲಿಕ್ಕಿರುವುದು, ನೀವು ಅಧಿಕಾರವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ಯಾರಿಗೂ ದುಃಖವಾಗದಂತೆ, ಯಾರಿಗೂ ನೋವಾಗದಂತೆ ಎಲ್ಲರನ್ನು ಸಮಾನವಾಗಿ ಕಾಣುವಂತಹ, ಎಲ್ಲರಿಗೂ ಅವರದ್ದೇ ಆದಂತಹ ಸ್ಥಾನವನ್ನು ನೀಡುವಂತಹ ರೀತಿಯಲ್ಲಾಗಿರಬೇಕು ನಿಮ್ಮ ಅಧಿಕಾರ. ಅಲ್ಲಾಹನು ನಮ್ಮೆಲ್ಲರ ಅಧಿಕಾರದಲ್ಲಿ ಬರಕತ್ತು ನೀಡಲಿ. ಮಾತ್ರವಲ್ಲ, ಅಲ್ಲಾಹನ ಮುಂದೆ ನಾಳೆ ಅಲ್ಲಾಹನ ನಮ್ಮೊಂದಿಗೆ ಪ್ರಶ್ನೆಯನ್ನು ಕೇಳುವಂತಹ ಸಮಯದಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ನೀಡಲು ಅಸಾಧ್ಯವಾಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಮಾಡದೇ ಇರಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.